ಮನೇಲಿ ಯಾರು ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನಲ್ಲ, ಈ ಉಪ್ಪಿಟ್ಟನ್ನ ನೋಡಿ ಒಂದ್ಸಲ ಮನೇಲಿ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಅವರೆಕಾಳು ಮಸಾಲೆ ಉಪ್ಪಿಟ್ಟು ಹೇಗೆ ಮಾಡಿದ್ದೀನಿ ಅಂತ ಈಸಿಯಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನಾನಿವತ್ತು ಮಸಾಲೆ ಅವರೆಕಾಳು ಉಪ್ಪಿಟ್ಟು ಮಾಡೋದನ್ನ ಹೇಳ್ಕೊಡ್ತೀನಿ. ಮಸಾಲೆ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು, ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಳು, ಬೀನಿಸು, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಟೊಮೊಟೊ, 1 4 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ವಾಂಗಿಬಾತ್ ಪೌಡರು, ತೆಂಗಿನಕಾಯಿ ತುರಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಅರ್ಧ kg. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮಸಾಲ ಅವರೆಕಾಳು ಉಪ್ಪಿಟ್ಟು ಮಾಡಲಿಕ್ಕೆ ನಾನು ಅರ್ಧ kg ಬನ್ಸಿ ರವೆನ ಮುಂಚೆನೇ ಹುರಿದು ಇಟ್ಕೊಂಡಿದ್ದೀನಿ. ಈ ಉಪ್ಪಿಟ್ಟು ಮಾಡಲಿಕ್ಕೆ ರವೆನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕೆಂಪುಗಾಗೋ ತನಕ ಹುರಿದು ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಜಾಸ್ತಿ ಹಾಕ್ಕೊಳ್ಳಿ, ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮನೇಲಿ ಉಪ್ಪಿಟ್ಟು ಇಷ್ಟಪಡ್ದಿರೋರು ಈ ಉಪ್ಪಿಟ್ಟನ್ನ ಒಂದ್ಸಲ ಮಾಡಿ. ಮಸಾಲ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಇದಕ್ಕೆ ವಾಂಗಿಬಾತ್ ಪೌಡರ್ ಹಾಕೋದ್ರಿಂದ ಮಸಾಲ ಉಪ್ಪಿಟ್ಟು ಥರನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗಲೇ ಅವರೆಕಾಳನ್ನು ಸೇರಿಸ್ಕೊಳ್ತೀನಿ, ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸೇರಿಸ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ, ಅವರೆಕಾಳು ಎಣ್ಣೆಲಿ ಫ್ರೈ ಆಗಿದೆ. ಇವಾಗ ಕ್ಯಾರೆಟು, ಒಂದು ಉದ್ದುದ್ದು ಮೀಡಿಯಮ್ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಬೀನಿಸು, ಆಲೂಗೆಡ್ಡೆ, ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಮೇನ್ ಉಪ್ಪಿಟ್ಟು, ನಾವು ರವೆ ಉಪ್ಪಿಟ್ಟು ಮಾಡ್ತೀವಿ ಅಂದರೆ ರವೆ ಉರಿಯೋದ್ರಲ್ಲೇ ಟೇಸ್ಟ್ ಚೆನ್ನಾಗಿ ಬರೋದು. ರವೆನ ಆದಷ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಂಡ್ರೆ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ. 1 ಮೀಡಿಯಮ್ ಸೈಜ್ ಟೊಮೊಟೊ, ಅದನ್ನು ಫ್ರೈ ಆಗಲಿ. ಅದನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗಲೇ ಉಪ್ಪನ್ನ ಸೇರಿಸ್ಕೊಳ್ತೀನಿ, ತರಕಾರಿ ಎಲ್ಲ ಉಪ್ಪು ಹಿಡೀಲಿ ಅಂತ. ಉಪ್ಪಿಟ್ಟು ಮಾಡೋದು ನೋಡಿ ಎಷ್ಟು ಬೇಗ ಆಗ್ಬಿಡುತ್ತೆ. ಈ ಉಪ್ಪಿಟ್ಟು ಮಾಡೋಕ್ಕೆ 1/4 ಗಂಟೆ ಆದರೆ ಸಾಕು, ಉಪ್ಪಿಟ್ಟು ಬೇಗನೆ ರೆಡಿ ಆಗ್ಬಿಡುತ್ತೆ. ಉಪ್ಪು ಸೇರಿಸಿದ್ದಾಗಿದೆ. ಇವಾಗ ವಾಂಗಿಬಾತ್ ಪೌಡರು, ಈ ಉಪ್ಪಿಟ್ಟಲ್ಲಿ ಇದೇನೇ ಮೇನ್ ಟೇಸ್ಟ್ ಕೊಡೋದು. 1 10 ರೂಪಾಯಿದು ಸೇರಿಸ್ಕೊಂಡಿದ್ದೀನಿ ಪಾಕೆಟು. ನೀವು ಮನೇಲಿ ಮಾಡಿರೋದಿದ್ರೆ ಮನೇಲಿ ಮಾಡಿರೋದನ್ನ ಸೇರಿಸ್ಕೊಳ್ಳಿ. ವಾಂಗಿಬಾತ್ ಪೌಡರ್ನು ಸೇರಿಸಿದ್ದೀನಿ. ವಾಂಗಿಬಾತ್ ಪೌಡರು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಈ ಕಡೆ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಮೇಯ್ನು ಈ ಉಪ್ಪಿಟ್ಟಿಗೆ ಅಳತೆಯಲ್ಲಿ ನೀರು ತೊಗೋಬೇಕು. ನಾನು ಅರ್ಧ kg ತೊಗೊಂಡಿದ್ದೀನಿ. 2 ಲೋಟ ರವೆ ಬರುತ್ತೆ. ಸೇಮ್ ಮೆಜರ್ಮೆಂಟಲ್ಲಿ ನಾನು 3.5 ಲೋಟ ನೀರು ತೊಗೊಳ್ತೀನಿ. ಉಪ್ಪಿಟ್ಟು ಉದ್ದುದ್ರಾಗಿದ್ದು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಕೊಳ್ಳಿ, ಒಂದು ಕುದಿ ಬರಲಿ. ಸಣ್ಣ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ತರಕಾರಿನೂ. ಇವಾಗ ಇದು ತರಕಾರಿ ಬೇಯೋ ತನಕ ಮುಚ್ಚಿ ಬೇಯಿಸ್ಕೊಳ್ತೀನಿ. ತರಕಾರಿ ಬೇಯಲಿ, ಮೀಡಿಯಮ್ ಉರಿಲೇ ಬೇಯಿಸ್ಕೊಳ್ತಾ ಇರ್ತೀನಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನೇ ಸೇರಿಸ್ಕೊಳ್ತೀನಿ. ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನೂ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ತರಕಾರಿಗಳೆಲ್ಲ ಬೆಂದಿದೆ, ಉಪ್ಪು ಎಲ್ಲ ಸರಿಯಾಗಿದೆ. ಇವಾಗ ಇದು ಕುದಿ ಬಂದರೆ ರವೆ ಸೇರಿಸ್ಕೊಳ್ತೀನಿ. ಇಷ್ಟು ನೀರಿಗೆ ಎಷ್ಟು ರವೆ ಹಿಡಿಯುತ್ತೆ ಅಷ್ಟನ್ನು ಸೇರಿಸ್ಕೊಂಡ್ರೆ ಈ ಮಸಾಲ ಅವರೆಕಾಳು ಉಪ್ಪಿಟ್ಟು ರೆಡಿ. ಇವಾಗ ನೀರು ಕುದಿ ಬರ್ತಾ ಇದೆ ನೋಡಿ. ರವೆನ ಹಾಕ್ತಾ ಹಂಗೇನೆ ತಿರುಗಿಸ್ಕೊಳ್ತಾರ, ಗಂಟಾಗ್ಬಿಡುತ್ತೆ ಇಲ್ಲಾಂದರೆ. ಉಪ್ಪಿಟ್ಟು ತಿನ್ನಲ್ಲ ಅಂದವರು 1-2 ಪ್ಲೇಟ್ ತಿಂತಾರೆ ಈ ಥರ ಉಪ್ಪಿಟ್ಟು ಮಾಡಿ. ಮಾಮೂಲಿ ಉಪ್ಪಿಟ್ಟಕ್ಕಿನ್ನ ಇದು ಮಸಾಲ ಉಪ್ಪಿಟ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇದು ಉಪ್ಪಿಟ್ಟು ಥರನೇ ಇರಲ್ಲ, ಪಲಾವ್ ತಿಂತಾ ಇದ್ದೀವಿ ಅನಿಸುತ್ತೆ. ಇದು ಸುಮಾರು ಇಲ್ಲಾಂದರೆ 5-6 ಜನ ತಿನ್ಬೋದು ಇಷ್ಟು ಉಪ್ಪಿಟ್ಟನ್ನ. ಅರ್ಧ kg ರವೆಲಿ ಮಾಡ್ತಾ ಇದ್ದೀನಿ. ನೀವು ಇದಕ್ಕೆ ಸೈಡ್ಗೆ ಕೇಸರಿ ಬಾತ್ ಮಾಡಿಕೊಂಡ್ರೆ ಮಸಾಲ ಉಪ್ಪಿಟ್ಟು ಮತ್ತು ಕೇಸರಿ ಬಾತು 2 ಒಳ್ಳೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮುಟ್ಸುತ್ತೀನಿ, ಇಲ್ಲಾಂದರೆ ಕುದಿಯುತ್ತೆ, ಮೈ ಮೇಲೆಲ್ಲ ಆರುತ್ತೆ.
ಮತ್ತೆ ತಿರುಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಅಳ್ಳಬೇಕು, ಬನ್ಸಿ ರವೆ ಆಗಿರೋದ್ರಿಂದ. ಅದು ಮತ್ತೆ ಹಿಂಗೆ ಮುಚ್ಚುತ್ತೀನಿ. ನೋಡಿ, ಸಣ್ಣೂರಿಯಲ್ಲೇ ಸ್ವಲ್ಪ ಚೆನ್ನಾಗಿ ಅಳ್ಳಿಸ್ಕೋಬೇಕು. ನೀರೆಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಉದ್ರಾಗಿ ಚೆನ್ನಾಗಿ ಬಂದಿದೆ. ಉಪ್ಪಿಟ್ಟು ನೀಟಾಗಿ ಅರಳಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪನೂ ಕೈಗೆ ಅಂಟಿಲ್ಲ ಅಂದರೆ ಉಪ್ಪಿಟ್ಟು ಚೆನ್ನಾಗಿ ಅರಳಿದೆ ಅಂತ. ಇವಾಗ ಇದು ಉಪ್ಪಿಟ್ಟು ರೆಡಿ ಇದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಸಾಲ ಅವರೆಕಾಳು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.